ಏಷ್ಯಾ ಕಪ್ನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಇನ್ನೊಂದೇ ದಿನ ಬಾಕಿ. ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಸೆಪ್ಟೆಂಬರ್ 14ರ ಭಾನುವಾರ ರಾತ್ರಿ 8 ಗಂಟೆಗೆ ಅಖಾಡಕ್ಕಿಳಿಯಲಿವೆ. ಎರಡೂ ರಾಷ್ಟ್ರಗಳಿಗೆ ಈ ಪಂದ್ಯ ಪ್ರತಿಷ್ಠೆ ಆಗಿರೋದ್ರಿಂದ ಗೆಲ್ಲಲೇಬೇಕಾದಂಥ ಪ್ರೆಷರ್ ಕೂಡ ಇರುತ್ತೆ. ಆದರೆ ಸೋಲು ಗೆಲುವು ನಿರ್ಧಾರ ಮಾಡೋದು ಆಟಗಾರರ ಪ್ರದರ್ಶನ. ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಾಗಷ್ಟೇ ಗೆಲ್ಲೋಕೆ ಸಾಧ್ಯವಾಗೋದು. ಭಾನುವಾರದ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ಹೇಗಿರಬಹುದು, ಪಾಕ್ ವಿರುದ್ಧ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ, ಪಾಕಿಸ್ತಾನದ ಯಾವ ಆಟಗಾರರು ಕಾಟ ಕೊಡಬಹುದು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಅಂದ್ರೆ ಅದು ಬರೀ ಜಸ್ಟ್ ಸೋಲು ಅಥವಾ ಗೆಲುವಿನ ಲೆಕ್ಕಾಚಾರ ಆಗಿರೋದಿಲ್ಲ. ಅಲ್ಲಿ ಆಟಗಾರರ ಪ್ರತಿಷ್ಠೆ ಇರುತ್ತೆ, ಜೊತೆಗೆ ಅಭಿಮಾನಿಗಳ ಎಮೋಷನ್ಸ್ ಕೂಡ ಇರುತ್ತೆ. ಪ್ರಸ್ತುತ ಏಷ್ಯಾ ಕಪ್ ತಂಡದಲ್ಲಿರುವಂತಹ 5 ಆಟಗಾರರಿಗೆ ಪಾಕಿಸ್ತಾನ ವಿರುದ್ಧ ಒಂದೇ ಒಂದು ಪಂದ್ಯವನ್ನು ಆಡೋಕ್ಕೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಅದರಲ್ಲೂ ಶುಭ್ಮನ್ ಗಿಲ್ ಮತ್ತು ಕುಲ್ದೀಪ್ ಯಾದವ್ ಪಾಕಿಸ್ತಾನದ ವಿರುದ್ಧ ODI ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ರೂ ಕೂಡ T20ಗಳಲ್ಲಿ ಕಣಕ್ಕಿಳಿದಿಲ್ಲ. ಹೀಗಿರುವಾಗ ಉಭಯ ತಂಡಗಳ ಕೆಲ ಆಟಗಾರರೇ ಗೇಮ್ ಚೇಂಜರ್ಸ್ ಆಗುವಂತ ಲೆಕ್ಕಾಚಾರ ಇದೆ. ಯಾರು ಆ ಗೇಮ್ ಚೇಂಜಿಂಗ್ ಆಟಗಾರರು ಅನ್ನೋ ಬಗ್ಗೆ ಕೂಡ ಹೇಳ್ತೇನೆ. ಮೊದಲು ಭಾರತ ತಂಡದ ಆಟಗಾರರು ಪಾಕಿಸ್ತಾನ ವಿರುದ್ಧದ ಅಂಕಿಅಂಶಗಳನ್ನ ನೋಡ್ತಾ ಹೋಗೋಣ. ಜೊತೆಗೆ UAE ವಿರುದ್ಧದ ತಂಡಕ್ಕೂ ನಾಳಿನ ಪಂದ್ಯಕ್ಕೂ ಇರುವಂತ ಪ್ಲೇಯಿಂಗ್ 11ನಲ್ಲಿ ಒಂದು ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಆ ಬದಲಾವಣೆ ಅಂದ್ರೆ ಯಾರು ಅನ್ನೋದನ್ನು ಕೂಡ ಹೇಳ್ತೇನೆ. ಹಾಗೆ ಅವರ ಪರ್ಫಾರ್ಮೆನ್ಸ್ ಪಾಕಿಸ್ತಾನದ ವಿರುದ್ಧ ಹೇಗಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಭಾರತ ತಂಡದ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಪಾಕಿಸ್ತಾನ ವಿರುದ್ಧ ಇನ್ನಿಂಗ್ಸ್ ಅನ್ನು ಆರಂಭ ಮಾಡೋದು ಬಹುತೇಕ ಪಕ್ಕ ಇದೆ. ಆದರೆ ಇದುವರೆಗೂ ಕೂಡ ಅವರಿಗೆ ಪಾಕಿಸ್ತಾನ ವಿರುದ್ಧ ಒಂದೇ ಒಂದು ಪಂದ್ಯವನ್ನು ಆಡಿರುವಂತ ಅನುಭವ ಇಲ್ಲ. ಯಾಕಂದ್ರೆ ಅವರು ಇದುವರೆಗೂ ಕೂಡ T20ನಲ್ಲಿ ಯಾವ ಪಂದ್ಯವನ್ನು ಕೂಡ ಪಾಕಿಸ್ತಾನ ವಿರುದ್ಧ ಆಡಿಲ್ಲ. ಭಾನುವಾರದ ಪಂದ್ಯ ಸಾಂಪ್ರದಾಯಿಕ ಎದುರಾಳಿಗಳ ವಿರುದ್ಧ ಅವರ ಮೊದಲ ಪಂದ್ಯವಾಗಿರುತ್ತೆ. ಇನ್ನು ವೈಸ್ ಕ್ಯಾಪ್ಟನ್ ಆಗಿರುವಂತಹ ಶುಭ್ಮನ್ ಗಿಲ್ ಪಾಕಿಸ್ತಾನ ವಿರುದ್ಧ ಏಕದಿನ ಪಂದ್ಯಗಳಲ್ಲಿ ಆಡಿದ್ರು ಕೂಡ ಇದುವರೆಗೂ T20ನಲ್ಲಿ ಆಡಿರಲಿಲ್ಲ. ಇದೀಗ ಏಷ್ಯಾ ಕಪ್ನಲ್ಲಿ ಮೊದಲ ಬಾರಿಗೆ ಕಣಕ್ಕಿಳಿಯಲಿದ್ದಾರೆ. ಇನ್ನು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಪಾಕ್ ವಿರುದ್ಧ ಇನ್ನೂ ಕೂಡ ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ನೀಡೋಕೆ ಸಾಧ್ಯವಾಗಿಲ್ಲ. ಇದುವರೆಗೆ 5 T20 ಪಂದ್ಯಗಳಲ್ಲಿ 12ರ ಸರಾಸರಿಯಲ್ಲಿ 64 ರನ್ಗಳನ್ನು ಮಾತ್ರ ಕಲೆ ಹಾಕಿದ್ದಾರೆ. 118ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಹೀಗಾಗಿ ಸೂರ್ಯ ಪಾಕಿಸ್ತಾನ ವಿರುದ್ಧ ಮಂಕ್ ಆಗಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ತಿಲಕ್ ವರ್ಮಾ ಪಾಕ್ ವಿರುದ್ಧ ಯಾವುದೇ T20 ಪಂದ್ಯಗಳನ್ನು ಆಡಿಲ್ಲ. ಮತ್ತೊಂದು ಕಡೆ ಕಳೆದ 10 ವರ್ಷಗಳಿಂದ ಭಾರತ ತಂಡದಲ್ಲಿರುವಂತಹ ಸಂಜು ಸ್ಯಾಮ್ಸನ್ ಪಾಕಿಸ್ತಾನ ವಿರುದ್ಧ ಒಮ್ಮೆಯೂ ಕೂಡ ಪಂದ್ಯವನ್ನು ಆಡೋಕೆ ಸಾಧ್ಯವಾಗಿಲ್ಲ. ಇನ್ನೂ ಕೂಡ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಇನ್ನು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಪಾಕ್ ವಿರುದ್ಧ 7 ಪಂದ್ಯಗಳಲ್ಲಿ ಆಡಿದ್ದಾರೆ. 18ರ ಸರಾಸರಿಯಲ್ಲಿ 91 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ಬೌಲಿಂಗ್ ನಲ್ಲಿ ನೋಡೋದಾದ್ರೆ 13 ವಿಕೆಟ್ಗಳನ್ನು ತೆಗೆದಿದ್ದಾರೆ. ಹಾಗೆ ಅಕ್ಷರ್ ಪಟೇಲ್ 2 ಪಂದ್ಯಗಳಲ್ಲಿ ಕೇವಲ 20 ರನ್ಗಳನ್ನು ಗಳಿಸಿದ್ದಾರೆ. ಹಾಗೆ ಬೌಲಿಂಗ್ ನಲ್ಲಿ 1 ವಿಕೆಟ್ ಅನ್ನ ಕಲೆ ಹಾಕಿದ್ದಾರೆ. ಇನ್ನು ಕುಲ್ದೀಪ್ ಯಾದವ್ಗೆ ಇಲ್ಲಿವರೆಗೆ ಭಾರತ ಪರ 41 T20 ಪಂದ್ಯಗಳನ್ನು ಆಡಿದ್ರು ಕೂಡ ಪಾಕಿಸ್ತಾನ ವಿರುದ್ಧ ಇದುವರೆಗೂ ಕೂಡ ಚೈನಾಮನ್ ಸ್ಪಿನ್ನರ್ ಯಾದವ್ ಯಾವುದೇ ಪಂದ್ಯಗಳಲ್ಲಿ ಆಡಿಲ್ಲ T20 ಪಂದ್ಯಗಳಲ್ಲಿ. ಇನ್ನು ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಪಾಕಿಸ್ತಾನ ವಿರುದ್ಧ 1 ಪಂದ್ಯ ಅಷ್ಟೇ ಆಡಿದ್ದಾರೆ T20 ಮಾದರಿಯಲ್ಲಿ. ಬಟ್ ವಿಕೆಟ್ ಪಡೆಯೋಕೆ ಅವರಿಂದ ಸಾಧ್ಯವಾಗಿರಲಿಲ್ಲ. ಇನ್ನು ಜಸ್ಪ್ರೀತ್ ಬುಮ್ರಾ ಪಾಕಿಸ್ತಾನ ವಿರುದ್ಧ 4 ಪಂದ್ಯಗಳಲ್ಲಿ 5 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಹಾಗೆ ಹರ್ಷದೀಪ್ ಸಿಂಗ್ ಈ ಪಂದ್ಯಕ್ಕೆ ಪ್ಲೇಯಿಂಗ್ 11ನಲ್ಲಿ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದು. ಇದುವರೆಗೆ 4 ಪಂದ್ಯಗಳಲ್ಲಿ 7 ವಿಕೆಟ್ಗಳನ್ನು ತೆಗೆದಿದ್ದಾರೆ. ಇವರ ಎಕಾನಮಿ ಕೇವಲ 7.85 ಇದೆ. ಹೀಗಾಗಿ ಇಲ್ಲಿ ಶಿವಮ್ ದುಬೆ ಬದಲಿಗೆ ಹರ್ಷದೀಪ್ ಸಿಂಗ್ ರನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ. ಸೊ ಇದು ಪ್ಲೇಯಿಂಗ್ 11ನಲ್ಲಿ ಆಗಬಹುದಾದಂತ ಒಂದು ಬದಲಾವಣೆ ಇರಬಹುದು. ಇನ್ನು ಈ ಟೀಮ್ನಲ್ಲಿ ಭಾರತ ಪರ ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್, ಜಸ್ಪ್ರೀತ್ ಬುಮ್ರಾ, ಕುಲ್ದೀಪ್ ಯಾದವ್ ಹಾಗೆ ಹಾರ್ದಿಕ್ ಪಾಂಡ್ಯ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಅನ್ನ ನೀಡಬಹುದು. ಇತ್ತ ಪಾಕ್ ತಂಡದಲ್ಲಿ ಬ್ಯಾಟಿಂಗ್ ನಲ್ಲಿ ಅಗ್ರೆಸಿವ್ ಬ್ಯಾಟಿಂಗ್ ಸ್ಟೈಲ್ ಮತ್ತು ಸ್ಟ್ರೈಕ್ ರೇಟ್ ನಿಂದಲೇ ಸಾಹಿಬ್ ಜಾದಾ, ಫರ್ಹಾನ್ ಹಾಗೆ ಹಸನ್ ನವಾಜ್ ರಂತ ಹೊಸ ಮುಖಗಳಿದ್ದಾರೆ. ಇನ್ನು ಸೈಮ್ ನೈಬ್ ಜೊತೆ ಅನುಭವಿ ಆಟಗಾರನಾಗಿರುವಂತ ಬ್ಯಾಟ್ಸ್ಮನ್ ಫಕರ್ ಜಮಾನ್ ಅಗ್ರಸ್ಥಾನದಲ್ಲಿ ವೇಗವಾಗಿ ರನ್ಸ್ ಕಲೆ ಹಾಕುವಂತ ನಿರೀಕ್ಷೆ ಇದೆ. ಇತ್ತ ಪಾಕ್ ತಂಡದಲ್ಲಿ ಶಾಹಿನ್ ಶಾ ಅಫ್ರಿದಿ, ಹ್ಯಾರಿಸ್ ರೋಫ್ ಮತ್ತು ಹಸನ್ ಅಲಿ ಅವರಂತ ಬಲಿಷ್ಠ ವೇಗಿಗಳಿದ್ದು ಗೇಮ್ ಟರ್ನಿಂಗ್ ಬೌಲಿಂಗ್ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಭಾರತ ಮತ್ತು ಪಾಕ್ ನಡುವಿನ ಹೈ ವೋಲ್ಟೇಜ್ ಮ್ಯಾಚ್ಗೆ ಕೌಂಟ್ ಡೌನ್ ಶುರುವಾಗಿದ್ದು ಯಾರು ಶೈನ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.